ಪುಟ್ಟಕ್ಕ ಸಾಕಣೆ ಅದೆಷ್ಟು ಫೋಟೋ ತೆಗಿಯೋದ ಬೇಡ ಅಂದ್ರೆ ಅಮ್ಮ ಒಂದ್ಸಲ ನಿತ್ಕ ಫೋಟೋ ತೆಗಿತೀನಿ ಅಂತೀಯ. ಸಾಕು ತೆಗಿ ಮರೆಯತ್ತೆ. ನಾಯೇನ ಸಣ್ಣ ಹುಡುಗಿನ ನಾನು ಇಸ್ಕೊ ಫೋಟೋ ತೆಗ್ಸ್ಕೊಳಕ್ಕೆ. ಅಮ್ಮ ಎಷ್ಟು ಚಂದ ಇದೆಯಲ್ಲ ನೀನು. ನಮ್ಮ ಅಪ್ಪನ ಅದು ಹಿಂಗೆ ಒಪ್ಪು ಮದುವೆ ಅದೆ ಅಂತ. ಪುಟ್ಟಕ್ಕ ನಾಳೆಗೆ ಉದ್ದಾಗ್ಯದ ನಿಂಗೆ. ನೀನು ಅಪ್ಪ ಎಲ್ಲಾರು ಕೇಳಿಸ್ಕೊಂಡ್ರೆ ಊರು ಮನೆ ಅದೆಯಾ. ನಮ್ಮನೆ ಹೆಣ್ಮಕ್ಳೆಲ್ಲ ಚಂದ. ಬಂದು ಒಳಿತಿಕ್ಲೆಲ್ಲ ಒಂಥರ ಅಲ್ಲನೇ ಅಮ್ಮ. ದೊಡ್ಡಪ್ಪಯ್ಯನೂ ಅಷ್ಟೇ ಒಂಥರ. ಇವರ ಪವನ್ ಅಂಕಲ್ ಅಷ್ಟೇ ಅಷ್ಟು ಚೆನ್ನಾಗಿಲ್ಲ. ಮತ್ತು ನೀನು ದೊಡ್ಡಮ್ಮ ಸರ್ಸಿಕ್ಕಿ ಎಲ್ಲ ಚಂದ. ಬೇರೆ ಯಾರಂತಕ್ಕೆ ನಮ್ಮ ಅಕ್ಕ ನೋಡು ಎಷ್ಟು ಚಂದ. ಚರಣ್ ಬಾವು ಒಂಥರ ಅಲ್ಲನೇ ಅಮ್ಮ. ನಿನ್ನ ನಾಳೆ ಉದ್ದಾಗಿದ್ದೆ ಹೌದು ಕಣೆ. ಚರಣಿಗೆ ಎಂತ ಆಗಿದೆ ಅಷ್ಟು ಗನಗದನೆ. ಅಯ್ಯೋ ಅದು ನೀನೊಬ್ಳೆ ಹೇಳ್ಬೇಕು ಬಿಡು. ನೀನು ಅಕ್ಕನ ಎದುರಿಗೆಲ್ಲರೂ ಹಾಗೆ ಹೇಳ್ಗಿಳಿಯ ಮತ್ತೆ ಸಿಟ್ಟು ಮಾಡ್ತದದು. ಸಿಟ್ಟು ಮಾಡಕ್ಕೆ ಅವಳೇ ಹೇಳ್ತಾ ಇರ್ತಾಳೆ. ತಿಂದಿದ್ದು ಹೆಚ್ಚಾಗ್ಯದಲ್ಲನೇ ಪುಟ್ಟಕ್ಕ ನಿಂಗೆ. ಹಾಂ ನಿಮಗೆ ತಡಿ ಇಬ್ಬರಿಗೂ ಒಂದಿನ ಸಮ್ಮ ಬಲಿ ಬಿಡಿಸ್ಬೇಕು. ಸೊಕ್ಕೆ ಹೆಚ್ಚಾಗಿದೆ. ಅಯ್ಯೋ ನೀನೊಂದು ಅಮ್ಮ ಅಲ್ಲ. ಅದು ಹಂಗಿರ್ಲಿ. ಅಲ್ಲೇ ಕರಿ ನೀನು ಅಪ್ಪನ ಕರಿ ಮರೆಯತಿ. ಬಸ್ಸಿಗೆ ಹೊತ್ತಾತ. ಈಗ ಮೊದ್ಲಿನಂಗೆ ಹೊತ್ತಿಗೆ ಸರಿ ಬಸ್ಸು ಇಲ್ಲ. ಎಲ್ಲರ ಮನೆಯಲ್ಲೂ ಬೈಕೋ ಕಾರ ಆಗಕ್ಕೆ ಬಸ್ಸೇ ಇಲ್ಲ ಮರೆಯತಿ. ಬಸ್ಸಿಗೆ ಹೋಗೋ ಸಂಖ್ಯೆನೂ ಕಮ್ಮಿ ಆಗಿದೆ. ಬಸ್ ಚಾರ್ಜ್ ಇಸ್ಕೋಬೇಕಿತ್ತು ಒಂಚೂರು. ನೀನು ಅಪ್ಪನ ಕರಿಯೇ. ಹೂನೇ ಅಮ್ಮ ತಡಿ ಕರಿತೀನಿ. ಅಪ್ಪ 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 ಅಮ್ಮ ಬಸ್ಸಿಗೆ ಹೊತ್ತಾತು ಬನ್ನಿ ಇಲ್ಲೇ. ಬರ ತಡ ಪುರ್ಸತ್ತಿಲ್ಲ. ಕಾಗಿಗಳ ತರ ಖವ 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 ಅಂತಿರೋದು. ಎಂತದೆ ಪುಟ್ಟಕ್ಕ? ಅಯ್ಯೋ ಇದೊಂದು ಅಪ್ಪ ಎಲ್ಲಾರು ಹೊಲ್ಟಾಗ ಸಿಡ ಅನ್ನೋದು. ಎಂತಕ್ಕೆ ಹಂಗೆ ಮಾಡ್ತೀರಾ ಏನ? ಎಂತಕ್ಕೆ ಅಂದ್ರೆ ಈಗ ದುಡ್ಡು ಕೇಳ್ತೀನಲ್ಲ ಅದಕ್ಕೆ, ಮತ್ತೆಂತಕ್ಕಲ್ಲ. ಹಾ ಮಕ್ಳು ಮರಿ ಎದ್ರಿಗೆ ಇದೇ ಮಾತಾಡು. ಅವು ಅದೇ ಕಲೀಲಿ ನಾಳೆ. ಅಲ್ಲ ಮತ್ತೆ ಬಸ್ಸಿಗೆ ಹೊತ್ತಾತ. ಬಸ್ ಚಾರ್ಜ್ ನೆನ್ನೆನೆ ಕೇಳಿನಿ ಕೊಡಿ ಮರ್ರ ಅಂತ. ಬೆಳಿಗ್ಗೆ ಕೊಡ್ತೀನಿ ಅಂದ್ರಿ. ಅದಕ್ಕೆ ಕರ್ದಿದ್ದು. ಕರೆದ್ರೆ ಒಳ್ಳೆ ಕಾಗಿ ಗುಯ್ಗುಡ್ದಂಗೆ ಆಗ್ತದೆ ಅಂತೀರಲ್ಲ. ದುಡ್ಡೆ ನಿನ್ನ ಅಪ್ಪ ಗಂಟು ಕಟ್ಟು ಕೊಟ್ಟಾರ ನೋಡ. ನೀ ಕೇಳ್ದ ಕೊಡಕ್ಕೆ. ನಾನು ಅಪ್ಪನ ಸುದ್ದಿ ಹೇಳಲ್ಲ ಅಂದ್ರೆ ತಿಂದಿ ಜೀರ್ಣ ಆಗ್ಬೇಕಲ್ಲ ನಿಮಗೆ. ಕೆಟ್ಟ ಜಾತಿ ತಂದು ಬಿಸಾಕ. ಲಕ್ಷ್ಮಿ ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದೆ. ನಾಲ್ಗಿ ಮೇಲೆ ಸ್ವಲ್ಪ ಇಟ್ಕೊಂಡು ಮಾತಾಡೋ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಇಲ್ಲಿ ಕೇಳಕ್ಕೆ ಇಲ್ಯಾರು ಪುಕ್ಸಟೆ ಕೂತಿಲ್ಲ. ನೀವು ಅಷ್ಟೇ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಅಪ್ಪ ಅಮ್ಮ ಅಂತ ಎಲ್ಲ. ಅಯ್ಯೋ ದೇವ್ರೆ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಪ್ಪ ನೀವು ಮಾಡೋದು ಹಂಗೆ. ಅಮ್ಮಗೆ ಹೊತ್ತಾಯ್ತು ಮರ್ರ ಬಸ್ಸಿಗೆ. ಹಂಗಾರೆ ಬಸ್ ಚಾರ್ಜ್ ಕೊಡ್ಬಾರ್ದನ? ಹಿಂಗೆಲ್ಲ ಕರ್ಕರೆ ಆಗ್ತದೆ ಅಂತಾನೆ ಅಮ್ಮ ನೆನ್ನೆನೆ ಕೇಳಿದ್ದು. ನೀವು ಅದು ಕೊಡಲ್ಲ, ಈಗಲೂ ಹಿಂಗೆ ಮಾಡ್ತೀರಾ. ಏನ್ ನೀನಮ್ಮ ಅಲ್ಲಿ ಕರೆಕ್ಟಾಗಿ ಹೋಗಿ ಪರೀಕ್ಷೆ ಬರಿತಾ ಇದೀಯಾ? ಸರಿಯಾಗಿ ಹೊತ್ತಿಗೆ ಹೋಗಬೇಕು ಅನ್ನಕ್ಕೆ. ಏನು ಒಂದು ಬಸ್ ಇಲ್ಲ ಅಂದ್ರೆ ಇನ್ನೊಂದು ಬಸ್ ಹೆಚ್ಚು ಕಮ್ಮಿ ಸರಿ ಆಗ್ತದೆ. ಅವು ಕರಿಯ ಚಂದಕ್ಕೆ ಇದು ಹೊಲ್ಟಕ್ಕೂ ಹೋಗ್ತದೆ. ಇನ್ಯಾರ್ಯಾರಾದ್ರೆ ಅಟ್ಲ ಬದಿ ಮುಖ ಹಾಕಲ್ಲ. ಯಾಕಪ್ಪ ದೊಡ್ಡಮ್ಮ ಇಬ್ರು ಫೋನ್ ಮಾಡಿ ದೇವ್ರ ಹರಕಿಗೆ ಆ ಥರ ಕರ್ದಾರೆ. ಇನ್ನು ಹೆಂಗೆ ಕರಿಬೇಕು ಅಂತ ಅದೆಲ್ಲ ನಿನ್ನ ಅಪ್ಪಗೆಲ್ಲ ಅರ್ಥ ಆಗ್ತದೆ. ಏನು ಮನೆ ಮಂದಿ ಎಲ್ಲರೂ ಫೋನ್ ಮಾಡಿ ಹೇಳ್ಬೇಕಿತ್ತೇನೋ ಇವರಿಗೆ. ಮಕ್ಕಳು ಸಸ್ದಿಕ್ಳು ಮೊಮ್ಮಕ್ಕಳು ಎಲ್ಲ ಆವಾಗ ಸರಿ ಆಗ್ತಿತ್ತೇನೋ. ಅಲ್ಲ ನಿನ್ ತಲೆ ಕುಮ್ತಲೆ ಅಂತ ಗೊತ್ತಿತ್ತ. ಅದು ಇಷ್ಟ್ರ ಮಟ್ಟಿಗೆ ಅಂತ ಜ್ಞಾನ ಮಾಡಿರ್ಲ. ಯಾಕಪ್ಪ ಅಮ್ಮಗ ಆ ಥರ ಹೇಳ್ತಾ ಇದ್ದೀರಾ? ಹೇಳ್ದೆ ಇನ್ನೇನು ಮಾಡ್ತಾರೆ ಹೇಳ. ನಾನೊಬ್ಳಿ ಲಗ್ಗಕ್ಕೆ ಸಿಕ್ಕಿನಲ್ಲ, ಮಾತಾಡ್ತಾರೆ. ಮಾತಾಡ್ಲಿ ಬಿಡು. ಅಲ್ಲ ಪುಟ್ಟಕ್ಕ, ನೀನ್ ಅಮ್ಮನಾರು ಬಿಡು, ಅದ್ರ ಕತೆ ಬಿಡು. ಅದಕ್ಕೆ ಬುದ್ಧಿ ಭಾಷೆ ಇಲ್ಲ, ಹೇಳಿದ ಅರ್ಥ ಆಗಲ್ಲ. ನೀನ ಹಂಗೆ ಮಾತಾಡ್ತೀಯಲ್ಲೇ. ನಿನ್ ದೊಡ್ಡವ ಯಾವಾಗ ಫೋನ್ ಮಾಡಿದ್ದ? ನೆನ್ನೆ ಫೋನ್ ಮಾಡ್ಕೊಂಡು ಇವತ್ತು ದೇರರ್ಕೆ ಅಂತ ಹೇಳ್ತಾರೆ. ಇನ್ಯಾರಾಗಿದ್ರೆ ಹೊಡ್ಕೊ ಹೋಗ್ತಿದ್ರ? ಬಾಯಿ ಮೇಲೆ ಹೇಳ್ಯಾರ. ನಿನ್ ಚಿಕ್ಕಮ್ಮಗೆ ಅಲ್ಲಿ ಬೆಂಗಳೂರಲ್ಲಿ ಇರೋಳಿಗೆ ಒಂದು ವಾರ ಮುಂಚೆ ಫೋನ್ ಮಾಡ್ಕೊಂಡು ಹೇಳಕ್ಕಾಗಿದೆ. ಇಲ್ಲಿರೋಳಿಗೆ ಹೇಳಕ್ಕಾಗ್ಲ ಅಲ್ಲ. ನೆಗ್ಲೆಕ್ಟ್ ಮಾಡೋದು. ನನ್ನ ಅಷ್ಟೇ ಅಪ್ಪ, ಕರಿಯೋದ ಬೇಡ ಅನ್ನಂಗೆ ಕರೆದಿದ್ದು. ನಾನು ಹೋಗಲ್ಲ. ಅದಕ್ಕೇನೋ ಮಾನ ಮರ್ಯಾದೆ ಇಲ್ಲ ಹೋಗ್ತದೆ ಅಂದ್ರೆ ನಾನು ಹಂಗೆ ಅನ್ಕೊಂಡ್ಯಾ? ನಾ ಜ್ಞಾನ ಮಾಡಿದೆ ಅದು ಹೋಗಲ್ಲ ಅಂತ. ನೋಡಿದ್ರೆ ಹೊಳ್ಕೊಂಡು ಇತ್ತದಲ್ಲ ಬಸ್ ಚಾರ್ಜ್ ದಂಡಕ್ಕೆ. ಮರ್ರ ಅದಕ್ಕೆ ಒಂದು ವಾರ ಮುಂಚೆ ಫೋನ್ ಮಾಡಿದ್ದೆ ಎಂತಕ್ಕೆ ಅಂದರೆ ಅದು ಅಲ್ಲಿ ಮನೆ ಕಟ್ಸ್ತಾ ಇದ್ದಾರಲ್ಲ ಊರಲ್ಲಿ. ಹಾಗಾಗಿ ಅಲ್ಲಿ ಅದಕ್ಕೆಂತ ಎಲ್ಲ ಸಹಾಯ ಮಾಡ್ತಿರೋದು ಭಾವನೆ. ನೀವು ಹೆಂಗೂ ಏನು ಮಾಡಲ್ಲ ಅಲ್ಲ. ಹಂಗಾಗಿ ಅದು ಅಲ್ಲಿ ಭಾವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡದೆ ದಿನ ಫೋನ್ ಮಾಡ್ತಿರ್ತದೆ. ಹಂಗಾಗಿ ಹೇಳ್ಯಾರ.
ನೀವು ಯಾರಿಗೂ ಫೋನ್ ಮಾಡಬೇಡಿ, ನಿಮಗೆ ಮಾತ್ರ ಎಲ್ಲರೂ ವಾರಗಟ್ಲೆ ಮುಂಚೆ ಹೇಳ್ತಾ ಕೂರ್ತಾರೆ. ನೀವು ಬರೋದಾರ್ ಬನ್ನಿ, ಬಿಟ್ಟಾರ್ ಬಿಡಿ. ನಾ ಹೋಗೋದರ್ನ ನಾ ಹೋಗ್ತೀನಿ, ನಿಮಗೆ ನಾ ಬನ್ನಿ ಅಂತಲೇ ಹೇಳಲ್ಲ. ಬಸ್ ಚಾರ್ಜ್ ಕೊಡಿ ಅಂತ ಕೇಳಿದಷ್ಟೇ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತ. ಬಾಯ್ ಬಿಟ್ಟು ಹೇಳಿದ್ಮೇಲೆ ನಿಂಗೆ ಅರ್ಥ ಆಗಲ್ಲ ಅಂದ್ರೆ ನಾ ಏನು ಮಾಡೋಕ್ಕಾಗಲ್ಲ. ಬಸ್ ಚಾರ್ಜು 50 ರೂಪಾಯಿ ಅಲ್ಲಿ ಇಟ್ಟೀನಿ ನೋಡು, ಊಟ ಟೇಬಲ್ ಮೇಲೆ ಇಟ್ಟೀನಿ, ತಗೋ ಹೋಗು. ಎಂತ 50 ರೂಪಾಯ? ಎಂತಕ್ಕೆ ಮಾರು 50 ರೂಪಾಯಿ ಇಡಕ್ಕೆ ಹೋದ್ರೆ? 10 ರೂಪಾಯಿ ಸಾಕಿತ್ತು. ಹೋತ 5 ರೂಪಾಯಿ, ಬತ್ತ 5 ರೂಪಾಯಿ. ಪುಟ್ಟಕ್ಕ, ಹಲ್ಲು ಬಿಟ್ರೆ ಸಿಗಿತೀನಿ ನೋಡು. ಕಿಸಿಯಕ್ಕೇನೇ ಆಗಿದೆ? ಅಲ್ಲೇ ನಿಂದು ಅಧಿಕ ಪ್ರಸಂಗ ಏನ? 50 ರೂಪಾಯಿ ಇಟ್ಟೀನಿ ಅಂದಿದ್ದು. ಇವೆಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬೇಡ ನನ್ನ ಹತ್ರ. ಅಲ್ಲ, ಊರಿಂದ ಊರಿಗೆ ಹೋಗೋದು 50 ರೂಪಾಯಿ ಇಟ್ಟಿನಿ ಅಂತೀರಲ್ಲ, ಏನಾಗಿದೆ ನಿಮಗೆ ಅಂತ. ಅದ್ರ ಬದಲು ಕೊಡದೇ ಇದ್ದಿದ್ರೆ ಅತ್ಲಾಗಿ ಯಾರಾಗ್ಲಿ ಇರ್ತಿರ್ಲ. ಹಂಗಾರೆ ಬೇಡ ಬಿಡು, ಅದನ್ನೇ ವಾಪಸ್ ನಾನು ಜೋಬಿಗೆ ಇಟ್ಕೋತೀನಿ. ಅದು ಹೆಂಗೆ ಹೋಗುತ್ತೆ ಹೋಗ. ಹೋಗಕ್ ಬಸ್ ಚಾರ್ಜ್ 30 ರೂಪಾಯಿ, ಬರಕ್ 30 ರೂಪಾಯಿ, 60 ರೂಪಾಯಿ ಆಗ್ತದೆ. ಇನ್ನು 10 ರೂಪಾಯಿ ಸೇರ್ಸಿ ಹಾಕ ಮಾರೈತಿ. ಅದಕ್ಕೊಂದು ಮಾಡ್ತೀಯಾ? ನಾನೊಬ್ಳು ಇರೋದೇ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಈ ಮನೇಲಿ ಗೇಯ್ತಾ ಇರೋದು ನಾನೊಬ್ಳ. ಒಂದು ದುಡ್ಡು ಕೇಳಿದ್ರೆ ಮನುಷ್ಯ ಈ ಥರ ಲೆಕ್ಕಾಚಾರ ಹಾಕೋದು ಅಂದರೆ ಸಾಯ್ಲತ್ಲೈ. ನನ್ನ ಹಣೆ ಬರೋನೇ ಇಷ್ಟು. ಅಮ್ಮ ಪಾಪ ಬೇಜಾರು ಮಾಡ್ಕೊಂಡು ಹೋಗೇ ಬಿಡ್ತು. ಇದೊಂದು ಅಪ್ಪ. ಸಾಕು, ತಪ್ಪು ನಿರ್ಮಾರೈತಿ. ಎಲ್ಲರೂ ಹೇಳರಾಗಿರ ಈ ಮನೇಲಿ.